ವಿಧಾನಸಭೆಯಿಂದ ಅಮಾನತಾದ ಶಾಸಕರ ಮಹತ್ವದ ಸಭೆ. ಖಾಸಗಿ ಹೋಟೆಲ್ನಲ್ಲಿ ಶಾಸಕರು ಮೀಟಿಂಗ್ ಮಾಡ್ತಾರೆ. ಯಾರೆಲ್ಲ ಅಮಾನತಾಗಿದ್ದಾರೆ ಅವರು ಕಲಾಪಕ್ಕೆ ಅಡ್ಡಿಪಡಿಸಿದ್ರು, ಅಶಿಸ್ತು ತೋರಿಸಿದ್ರು ಅಂತ ಅಮಾನತಾಗಿದ್ರು. ಸುಮಾರು 18 ಜನ ಅವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಿದ್ದಾರೆ ಈಗ. ಸೆಷನ್ನಲ್ಲಿ ಬೇಕಾಬಿಟ್ಟಿ ವರ್ತಿಸಿದ್ರು, ಅಶಿಸ್ತು ತೋರಿಸಿದ್ರು ಅಂತ ಸ್ಪೀಕರ್ 18 ಜನರಿಗೆ ಅಮಾನತು ಮಾಡಿದ್ರು 6 ತಿಂಗಳುಗಳ ಕಾಲ. ಈಗ ಅವರ ಪರವಾಗಿ ಸಭೆಯನ್ನ ಬಿಜೆಪಿಯ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಅವರು ಕರೆದಿದ್ದಾರೆ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಅಮಾನತು ಆದೇಶ ಮರುಪರಿಶೀಲಿಸಬೇಕು ಅಂತ ಸ್ಪೀಕರ್ಗೆ ಮನವಿ ಮಾಡುವ ಸಾಧ್ಯತೆ ಇದೆಯಂತೆ. ಸ್ಪೀಕರ್ ಭೇಟಿಗೆ ಅವಕಾಶವನ್ನ ಪಡೆದು ಮನವಿ ಸಲ್ಲಿಸೋದು ಇವರ ಉದ್ದೇಶ ಆಗಿದೆ. ಈಗ ಅಮಾನತಾದ ಶಾಸಕರು ದೊಡ್ಡನಗೌಡ, ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್, ಹಾಗೆ ಸರ್ ವಿಶ್ವನಾಥ್, ಬಸವರಾಜ್, ಎಂಆರ್ ಪಾಟೀಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮಾನಾಥ್ ಕೋಟ್ಯಾನ್, ಹಾಗೆ ಶರಣು ಸಲಗರ, ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ, ಸಿ.ಕೆ. ರಾಮಮೂರ್ತಿ, ಯಶ್ಪಾಲ್ ಎ ಸುವರ್ಣ, ಬಿ.ಪಿ. ಹರೀಶ್, ಡಾಕ್ಟರ್ ಭರತ್, ಹಾಗೆ ಮುನಿರತ್ನ, ಬಸವರಾಜ್, ಮತ್ತಿಮಡು, ಧೀರಜ್, ಮುನಿರಾಜು, ಡಾಕ್ಟರ್ ಚಂದ್ರು ಲಮಾಣಿ. ಒಟ್ಟು 18 ಜನ ಶಾಸಕರು ಅಮಾನತಾಗಿದ್ದಾರೆ. ಎಲ್ಲಿ ತನಕ ಅಂದರೆ ಮುಂಬರುವಂತಹ ಸೆಷನ್ಗೂ ಅವರು ಅಟೆಂಡ್ ಆಗೋಕ್ಕಾಗಲ್ಲ. ಏನಿದ್ರು ಬೆಳಗಾವಿ ಸೆಷನ್ ಚಳಿಗಾಲದಲ್ಲಿ ಅಂತ ಆರಂಭ ಮಾಡ್ತಾರಲ್ಲ, ಅದಕ್ಕೆ ಅವ್ರು ಅಟೆಂಡ್ ಆಗಬೇಕು. ಅದಕ್ಕಿಂತ ಮುಂಚೆ ಒಂದು ಮನವಿ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಯಾವಾಗ ಟೈಮ್ ಕೇಳಿದ್ದಾರೆ, ಅದಕ್ಕೆ ಇವರು ಟೈಮ್ ಯಾವಾಗ ಕೊಡ್ತಾರೆ, ಆಮೇಲೆ ಮನವಿಯನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆ ಹೇಗಿದೆ, ಇವೆಲ್ಲವೂ ಕೂಡ ಸದ್ಯ ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರ. ಕನ್ಸಿಡರ್ ಹೇಗೆ ಮಾಡ್ತಾರೆ ಈ ಮನವಿಯನ್ನು, ಇವರು ಯಾವೆಲ್ಲ ಅಂಶಗಳನ್ನು ಮನವಿಯಲ್ಲಿ ಸೇರಿಸ್ತಾರೆ, ಇನ್ನೊಮ್ಮೆ ಈ ರೀತಿಯಾಗಿ ವರ್ತಿಸಲ್ಲ ಅಂತಲೋ ಅಥವಾ ಬೇರೆ ಬೇರೆ ಅಂಶಗಳು ಏನು ಹಾಕ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಮತ್ತೊಂದು ಟೆಕ್ನಿಕಲ್ ಆಗಿ ಗಮನಿಸೋದಾದ್ರೆ 6 ತಿಂಗಳುಗಳ ಕಾಲ ಅಮಾನತು ಮಾಡ್ತಾರೆ ಅಂದರೆ ಇನ್ನೊಂದಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ.